ಅಲ್ಲರಿ ನಾನ್ ಕುಡ್ದಿರೋದ್ ನನಗೆ ಕಿಕ್ಕೇರ್ತಿಲ್ಲ ಅಂತ ನಾರ್ದನ್ ತರ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇದ್ರೆ ಯಾವ ಗ್ಯಾಪ್ ಅಲ್ಲಿ ಇದನ್ ಕೊಟ್ರಿ? ನನಗ್ ಗೊತ್ತಿತ್ತು ಚಿಕ್ಕ ಯಜಮಾನ್ರೆ, ಈ ವಿಷಯ ಯಾವತ್ತಾದ್ರೂ ಒಂದಿನ ಹೊರಗಡೆ ಬಂದೇ ಬರತ್ತೆ ಅಂತ. ಅದಕ್ಕೆ ನೀವಿವತ್ತು ನನ್ನ ಬೈಕೊಂಡ್ರೂ ಪರವಾಗಿಲ್ಲ, ನಾನು ಎಲ್ಲ ವಿಷಯನೂ ಹೇಳ್ಬಿಡ್ತೀನಿ. ನೀವು ಕುಡಿಯೋದನ್ನ ನನ್ನಿಂದ ನೋಡೋದಕ್ಕೆ ಆಗ್ತಿರ್ಲಿಲ್ಲ ಚಿಕ್ಕ ಯಜಮಾನ್ರೆ. ನನಗೆ ಮಾತ್ರ ಅಲ್ಲ, ನೀವು ಕುಡಿಯೋದು ಈ ಮನೇಲಿ ಯಾರಿಗೂ ಇಷ್ಟ ಇಲ್ಲ. ಅದಕ್ಕೆ ನಿಮ್ಮ ಕುಡ್ತನ ಬಿಡಿಸ್ಲೇಬೇಕು ಅಂತ ನಿರ್ಧಾರ ಮಾಡಿ ಮೊದಲು ಮನೆಯಲ್ಲಿರೋ ಬಾಟ್ಲಲ್ಲಿರೋ ಎಣ್ಣೆನೆಲ್ಲ ಪಾಟಿಗೆ ಸುರಿದು ಅದನ್ನೆಲ್ಲ ಖಾಲಿ ಮಾಡಿದೆ. ಆಮೇಲೆ ನೀವು ಅದ್ಯಾರೋ ದಾಸಪ್ಪನ್ಗೂ ಕೃಷ್ಣಪ್ಪಂಗೂ ಫೋನ್ ಮಾಡಿ ಎಣ್ಣೆ ತರೋದಕ್ಕೆ ಹೇಳಿದ್ರಲ್ಲ, ಆಗ ನಾನು ಏನಾಯ್ತು ರೇಣುಕಾ? ನೀನ್ ಫೋನ್ ಮಾಡಿದ್ಯಾ ಅಂದ್ಮೇಲೆ ಖಂಡಿತ ಅಲ್ಲೇನೋ ನಡೆದಿರತ್ತೆ. ಏನಾಯ್ತು? ಏನಂತ ಹೇಳಿ ಮೇಡಮ್, ಇವತ್ತಿಲ್ಲಾಗಿರೋದನ್ನ ನೋಡಿದ್ರೆ ನಾನೆಲ್ಲಿ ಸಿಕ್ಕಾಕೊಬಿಡ್ತೀನೋ ಅಂತ ಭಯ ಆಗ್ತಿದೆ. ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಈಗ ಯಾರಿಗಾದ್ರೂ ನಿನ್ ಮೇಲೆ ಅನುಮಾನ ಬಂದಿದ್ಯಾ? ಇನ್ನೂ ಅನುಮಾನ ಬಂದಿಲ್ಲ ಮೇಡಮ್, ಆದ್ರೆ ಅನುಮಾನ ಬರೋ ಥರ ಆಗಿದೆ. ಈಗ ಏನಾಯ್ತು ಅಂತ ಹೀಗೆಲ್ಲ ಮಾತಾಡ್ತಿದ್ಯಾ? ಮೊದಲು ವಿಷಯ ಏನು ಹೇಳು. ಇವತ್ತು ದೊಡ್ಡ ಯಜಮಾನ್ರು ಡಾಕ್ಟ್ರು ಕೊಟ್ಟಿದ್ದ ರಿಪೋರ್ಟ್ ತಂದು ಎಲ್ಲರಿಗೂ ತೋರಿಸಿ ಎದುರಿಸ್ಬಿಟ್ರು. ರೇಣುಕಾ, ರಿಪೋರ್ಟ್ ತೋರಿಸಿ ಹೆದರ್ಸಿದ್ರು ಅಂದ್ರೆ ಏನ್ ಅರ್ಥ? ಅದ್ಯಾವ ರಿಪೋರ್ಟು ಅದ್ರಲ್ಲಿ ಹೆದರ್ಕೊಳ್ಳೋ ಅಂತದ್ ಏನಿತ್ತು? ಸರಿಯಾಗಿ ಹೇಳು. ಮೇಡಮ್, ನೀವು ತಾರಕ್ ಸರ್ಗೆ ಕುಡ್ಸೋದಕ್ಕೆ ಅಂತ ನಂಗೊಂದು ಔಷಧಿ ಕೊಟ್ಟಿದ್ರಲ್ಲ? ಹೌದು, ಕೊಟ್ಟಿದ್ದೆ. ಅದರಿಂದ ತಾರಕ್ಕಿಗೆ ಏನೂ ಆಗಿಲ್ವಲ್ಲ? ಅದು ಮುಗ್ದೋಗಿರೋ ವಿಷಯ ಅಲ್ವಾ ಇವಾಗ? ಇನ್ನೂ ಮುಗ್ದಿಲ್ಲ ಮೇಡಮ್, ಈಗ ಮತ್ತೆ ಶುರುವಾಗಿದೆ. ನೀವು ಕೊಟ್ಟಿರೋ ಔಷಧಿನ ತಾರಕ್ ಸರ್ ಕುಡಿಯೋ ಹಾಲಲ್ಲಿ ಬೆರೆಸಿದ್ನ ಅವ್ರು ಅದನ್ನ ಕುಡಿದ್ರ, ಹಾಸ್ಪಿಟ್ಲಿಗೆ ಸೇರಿ ಮನೆಗೂ ವಾಪಸ್ ಬಂದ್ರ? ಹೌದು. ಡಾಕ್ಟ್ರು ಅವ್ರ ಬ್ಲಡ್ ಚೆಕ್ ಮಾಡಿ ಅವ್ರ ರಕ್ತದಲ್ಲಿ ಯಾವುದೇ ನಾಟಿ ಔಷಧಿ ಇಲ್ಲ, ಅದ್ರ ಬದಲಿಗೆ ಅವ್ರ ಪ್ರಾಣಕ್ಕೆ ಆಪತ್ತು ತರುವಂಥ ಔಷಧಿ ಇದೆ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಮುಂದುವರಿತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಸರಿ ಬಿಡು, ಅದನ್ನ ಆಮೇಲೆ ನೋಡ್ಕೊಳ್ಳೋಣ. ಆ ಚಂದ್ರಶೇಖರ್ ಏನಂತ ಹೆದರ್ಸಿದ್ರು? ಮೇಡಮ್, ದೊಡ್ಡ ಯಜಮಾನ್ರು ಎಲ್ರನ್ನೂ ಕರೆದು ತಾರಕ್ ಸರ್ ಅವ್ರ ಈ ಪರಿಸ್ಥಿತಿಗೆ ಮಯೂರಿ ಕೊಟ್ಟ ನಾಟಿ ಔಷಧಿ ಕಾರಣ ಅಲ್ಲ, ಅವಳದೇನೋ ಈ ವಿಷಯದಲ್ಲಿ ತಪ್ಪಿಲ್ಲ ಅಂತ ಎಲ್ಲರಿಗೂ ಹೇಳಿದ್ರು. ಬೇರೆ ಯಾರೋ ನನ್ನ ಮಗನ ಕೊಲ್ಲೋದಕ್ಕೆ ನೋಡ್ತಾ ಇದ್ದಾರೆ, ಅವ್ರನ್ನ ಕಂಡಿಡಿತೀನಿ ಅಂತ ಹೇಳ್ತಾ ಇದ್ರು. ಇದನ್ನೆಲ್ಲ ನೋಡಿದ್ಮೇಲೆ ನಾನು ಎಲ್ಲಿ ಸಿಕ್ಕಾಕೋಬಿಡ್ತೀನೋ ಅಂತ ಭಯ ಆಗ್ತಿದೆ ಮೇಡಮ್. ಇದನ್ನೆಲ್ಲ ನಾನೇ ಮಾಡಿದ್ದು ಅಂತ ಗೊತ್ತಾದ್ರೆ ಅವರೆಲ್ಲ ನನ್ನ ಸುಮ್ಮನೆ ಬಿಡ್ತಾರಾ? ಪೊಲೀಸ್ ಅವ್ರಿಗೆ ಒಪ್ಪಿಸ್ಬಿಡ್ತಾರೆ. ಅವರು ಹೊಡೆಯೋ ಏಟಿಗೆ ಒಂದು ಪ್ರಾಣ ಬಿಡಬೇಕು, ಇಲ್ಲಾಂದ್ರೆ ಇದನ್ನೆಲ್ಲ ನೀವೇ ಮಾಡಿಸಿದ್ದು ಅಂತ ಹೇಳಬೇಕು. ನನಗಂತೂ ಏನು ಮಾಡಬೇಕು ಅಂತಾನೆ ತೋಚ್ತಾ ಇಲ್ಲ ಮೇಡಮ್. ಇದಕ್ಕೆಲ್ಲ ನೀವೇ ದಾರಿ ತೋರಿಸ್ಬೇಕು. ಏಯ್, ಮೊದಲು ಈ ಭಯ ಬಿಡು. ಭಯ ಇದ್ರೆ ಹಗ್ಗ ಕೂಡ ಹಾವಿನ ತರ ಕಾಣಿಸತ್ತೆ. ಈಗ ಮನೆಯಲ್ಲಿ ನಿನ್ಮೇಲೆ ಯಾರಿಗೂ ಅನುಮಾನ ಬಂದಿಲ್ಲ ತಾನೆ? ಇನ್ನೂ ಇಲ್ಲ ಮೇಡಮ್, ಆದ್ರೆ ಯಜಮಾನ್ರು ನನ್ನ ಕರೆದು ವಿಚಾರಿಸ್ತಾರೇನೋ ಅಂತ ಭಯ ಆಗ್ತಿದೆ. ಲೂಸ್ ತರ ಮಾತಾಡ್ಬೇಡ. ನಿನ್ಮೇಲೆ ಅನುಮಾನನೇ ಬಂದಿಲ್ಲ ಅಂದ್ಮೇಲೆ ನಿನ್ನನ್ನು ಹೇಗೆ ವಿಚಾರಿಸ್ತಾರೆ? ರಿಪೋರ್ಟ್ ಅಲ್ಲಿ ಯಾವ ಔಷಧಿ ಇದೆ ಅಂತ ಗೊತ್ತಾಗತ್ತೆ ಹೊರತು ಯಾರು ಬೆರೆಸಿದ್ದಾರೆ ಅಂತ ಗೊತ್ತಾಗೋದಿಲ್ಲ. ನೋಡು, ನೀನಲ್ಲಿ ಅಮಾಯಕಿ ತರನೇ ಇರು. ಭಯದಲ್ಲಿ ನನ್ ಬಗ್ಗೆ ಏನಾದ್ರೂ ಬಾಯ್ ಬಿಟ್ಬಿಟ್ರೆ ಅವ್ರು ನಿನ್ಗೆ ಏನಾದ್ರೂ ಮಾಡಕ್ ಮುಂಚೆ ನಾನೇ